ನಾವು ಕಾಲೇಜ್ ಅಂದ್ರೆ ಏನೇನು ಅನ್ಕೊಂಡಿದ್ದು, ಇಲ್ಲಿ ನೋಡ್ರಿ ಏನು ಇಲ್ವಲ್ಲ. ಅನ್ಕೋಣ ಕಾಲೇಜ್ ಅಂದ್ರೆ ಹುಡುಗಿ ಇರ್ತಾರೆ ಅನ್ಕೊಂಡಿದ್ದು, ಇಲ್ಲಿ ನೋಡ್ರೆ ಒಂದ್ ಹುಡುಗಿನೂ ಕಾಣಿಸ್ತಿಲ್ಲಪ್ಪ. ಓ ಇದು ಬಾಯ್ಸ್ ಕಾಲೇಜ್ ಕಣ್ರೋ. ಬಾಯ್ಸ್ ಕಾಲೇಜಾ? ಬಾಯ್ಸ್ ಕಾಲೇಜ್ ಇದ್ಮೇಲೆ ಗರ್ಲ್ಸ್ ಕಾಲೇಜ್ ಇಲ್ಲೆಲ್ಲಾರು ಇರುತ್ತೆ, ಅಲ್ಲಿ ಬಿಡ ಬಿಡು. ಲವ್ ಮಗ, ನೀವು ಕ್ಲಾಸಲ್ಲಿ ಮಾಡಿದ್ದೆ ಅರ್ಥ ಆಯ್ತಾ ನಿನ್ಗೆ? ಏನು ಅರ್ಥ ಆಗಿಲ್ಲ ಮಗ. ಲವ್ ಮತ್ತೆ ನೆಕ್ಸ್ಟ್ ಕ್ಲಾಸ್ ಏನೋ ಮಾಡೋಣ? ಬಂಕ್ ಮಾಡೋಣ. ಈ ಗಾಡಿ ನಿಲ್ಲೂ ನೋಡ್ದಂಗೈತಲ್ಲ, ಕರೆಕ್ಟ್ ಇದು ನಮ್ಮ ಕ್ಲಾಸ್ ಟೀಚರ್ದು. ತಡಿ ಗಾಡಿ ಪಂಚರ್ ಮಾಡೋಣ. ನಮ್ಮ ಮಗ ನನಗೆ ಬೈತಾನೆ ಕ್ಲಾಸಲ್ಲಿ. ಲವ್ ಮಗ, ಏನೋ ಮಾಡ್ತಿದ್ಯಾ? ಇವತ್ತು ಕ್ಲಾಸಲ್ಲಿ ಸರ್ರು ಹುಡುಗಿರ್ ಮುಂದೆ ಅಜೀಬ್ ಮಾಡ್ಬಿಟ್ಟ, ಅದಕ್ಕೆ ಅವ್ನ ಗಾಡಿ ಪಂಚರ್ ಮಾಡ್ತಾ ಇದ್ದೀನಿ. ಹೌದೇನಾ? ಬಾ ಹಿಂದೆ ಗಾಡಿ ಪಂಚರ್ ಮಾಡೋಣ. ಬಾ ಮಾಡೋಣ. ಲವ್ ಇದು ಪ್ರಿನ್ಸಿಪಲ್ ಗಾಡಿ ಕಣೋ. ಲೋ ಹೌದೇನೋ? ಸರಿ ಬಾ ಜೂಟಾಗೋಣ. ಲೋ ಏನೋ ಮಾಡೋದು? ಲವ್ ಬಾರ ನೋಡ್ಕೊಳ್ಳೋಣ. ಹಲೋ, ನಾವು ಎಲ್ಲಿದ್ಯೋ? ಹಾ ಮನೆ. ಗರ್ಲ್ಸ್ ಕಾಲೇಜ್ ಹೋಗೋಣ ಅಂತಲ್ಲ, ಬಾ ಹೋಗೋಣ. ಹಾ ಬಂದೆ. ಸರಿ ಬಾ. ಏನೋ ಮಾಡೋದು, B.Com ಎಲ್ಲ ಮುಗೀತಲ್ಲ ಮಗ. ನನ್ನ ಹತ್ರ ಒಂದು ಐಡಿಯಾ ಐತೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಬಿಸ್ನೆಸ್ಸಾ? ವರ್ಕೌಟ್ ಆಗುತ್ತೇನೋ? ಮತ್ತೆ ಇನ್ವೆಸ್ಟ್ಮೆಂಟು? ಏನಿಲ್ಲ ಮಗ, ಒಂದು 2 ವರ್ಷ ಕೆಲ್ಸಕ್ಕೆ ಹೋಗೋದಷ್ಟೇ. ಇದು ಬರೋ ಅಮೌಂಟಿಂದ ಒಂದು ಕೆಫೆ ತೆಗಿಬೋದು. ಸರಿ ಮಗ, ಐಡಿಯಾ ಚೆನ್ನಾಗೈತೆ, ಮಾಡೋಣ. ಏನ್ ಮಾಡೋಣ? ಏನು ಅರ್ಥ ಆಯ್ತಾ ಕ್ಲಾಸ್? ಯಾರೋ ಹೋಯ್ತಾನೆ. ಓಯ್ ಬರ. ಹಾ ಹಾ ಎಷ್ಟೇನಾ? ಲಿಖಿತ್ ಯಾವ ಕ್ಲಾಸ್? ಫಸ್ಟ್ ಇಯರ್ PUC ನಾ? ನಾವು ಓದಲ್ಲಣ್ಣ. ಯಾವ ಕಾಂಬಿನೇಷನ್? ಸೈನ್ಸಾ? ಸೈನ್ಸ್ ಓದ್ತಿದ್ಯಾ? ಯಾಕೋ ಗಾಬರಿ ಆಗಿದ್ಯಾ? ಏಯ್ ಬರಲ್ಲ, ಅಣ್ಣ ಗಿಣ್ಣ ಅಂತೆಲ್ಲ ಕರಿಬೇಡ ಕಣ. ಬಾರ ಕೂರ ಇಲ್ಲಿ. ಕೂರ. ನಾವು ಫಸ್ಟ್ ಇಯರ್ ಕಣ, ಆಯ್ತಾ? ಯಾವತ್ತಾರ ಕ್ಲಾಸ್ ಬಂಕ್ ಮಾಡಿದ್ಯಾ? ಯಾಕೋ ಇವತ್ ಬಂಕ್ ಮಾಡೋ? ಏಯ್ ಬಾರ ಬಂಕ್ ಮಾಡ. ಬಾರ ಬಂಕ್ ಮಾಡ, ಬಾರ. ಇದ ನೀನಪ್ಪ ಮಾಡಲೇ ನಡೆಯಲೇ. ಓಯ್ ಬರಲಿ. ನೀವು ಕಾಲೇಜ್ ಸೀನಿಯರ್, ಇನ್ಮೇಲೆ ಮರ್ಯಾದೆ ಕೊಡ್ಬೇಕಾಯ್ತಾ? ಸರಿ ಹೋರಿ. ಮಗ ಯಾರ ಅವನು? ನೋಡಕೊಳ್ಳಿ ಚಿಂಪಾಂಜಿ ತರ ಅವನೇ. ಅವ್ನ ಒಳ್ಳೆ ಸೀನಿಯರ್. ಪಾರ ನೋಡ್ಕೊಳ್ಳ. ಬನ್ನಿ ನೋಡಿ.
ಏನಾಯ್ತಾ ಬೇಜಾರಾಡಿದ್ಯಾ? ಯಾವ ಸೀನಿಯರು ಅವತ್ತು ವಾರ್ನಿಂಗ್ ಕೊಟ್ಟನಲ್ಲ ಅವನ ಲವ್ ಅವನ ಕೈ ನೋಡ್ಕೊಳ. ಓಯ್ ಓಯ್ ಯಾಕೋ ನನ್ನ ಫ್ರೆಂಡ್ ಹೊಡೆದಂತೆ. ಹೊಡೆದೆ ಏನ್ರ ಇವಾಗ? ಅವ್ನಿಗೆ ಯಾಕೆ ಹೊಡ್ದೆ? ಕಿರಿಕ್ ಮಾಡ್ದ ಹೊಡೆದೆ ಏನು ಇವಾಗ? ಹೌದಾ? ಹೌದು ಏನೋ ಸೀನಿಯರ್ ಮರ್ಯಾದೆ ಇಲ್ಲ ಅಂದ್ರೆ ನನ್ನ ಮಕ್ಕಳ ನಿಮ್ಗೂ ಅಷ್ಟೇ. ಹಲೋ ಇದ್ರೆ ಸೆಲೆಕ್ಟ್ ಆಯ್ತು ನಂದು ನಿಂದು ಆಯ್ತಾ? ಸರಿ ಬಿಡಿ ಸರಿ ಕಳಿಸಿ. ಕೆಲ್ಸಕ್ಕೆ ಸೇರಿ 6 ತಿಂಗಳಾದ್ಮೇಲೆ ಕೆಲಸ ತುಂಬ ಟಾರ್ಚರ್ ಆಗ್ತಿತ್ತು. ವೀಕೆಂಡಲ್ಲಿ ಕೂಡ ಕೆಲಸ ಮಾಡಬೇಕಾಗಿತ್ತು. ನಾವು ಮಾಡೋ ಕೆಲಸಕ್ಕೆ ಕರೆಕ್ಟಾಗಿ ಸಂಬಳ ಕೂಡ ಬರ್ತಿರ್ಲಿಲ್ಲ. ಅದಕ್ಕೆ ಒಂದು ದಿವಸ ಕೆಲಸನ ರಿಸೈನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನನಗನ್ಸುತ್ತೆ ಇದು ಬ್ಯಾಡ್ ಡಿಸಿಷನ್ ಅಂತ. ಸರ್, ಡಿಸಿಷನ್ ಕ್ಯಾನ್ ಮೇಕ್ ಎ ಲೈಫ್ ಆರ್ ಬ್ರೇಕ್ ಎ ಲೈಫ್. ನೀವು ಆ ಡಿಸಿಷನ್ ತಗೋಬಿಡಿ. ಕೆಲಸ ಬಿಟ್ಟಾದ್ಮೇಲೆ ಸ್ವಲ್ಪ ದಿನ ಆರಾಮಾಗಿದ್ದೆ. ಅದಾದಮೇಲೆ ಕರೆಕ್ಟಾಗಿ ನಿದ್ದೆ ಕೂಡ ಮಾಡೋಕ್ಕಾಯ್ತಿರ್ಲಿಲ್ಲ. ಯಾಕಂದರೆ ತೊಗೊಂಡಿರೋ ಲೋನ್ ಬೇರೆ ಕಟ್ಟಬೇಕಾಗಿತ್ತು. ಕೆಲಸ ಬಿಟ್ಟೆ ಅನ್ನೋ ಖುಷಿ ಒಂದು ಕಡೆ ಆದರೆ ಮುಂದೆ ಜೀವನಕ್ಕೆ ಏನು ಮಾಡೋ ಅನ್ನೋ ದುಃಖ ಒಂದು ಕಡೆ ಆಗಿತ್ತು. ನಾನು ಕಷ್ಟದಲ್ಲಿದ್ದಾಗ ಅಥವಾ ದುಃಖದಲ್ಲಿದ್ದಾಗ ನಮಗೆ ಕಾಸು ಬೇಕಾಗಿರಲ್ಲ, ಒಂದೊಳ್ಳೆ ಮಾತಾಡಿ ಧೈರ್ಯ ತುಂಬ ಫ್ರೆಂಡ್ ಬೇಕಾಗಿರುತ್ತೆ. ಯಾಕೋ ಅಳ್ತಾ ಇದೆಯಾ? ಏನಾಯ್ತು? ಯಾಕೋ ಮಗ ಬೇಜಾರಾಡಿದ್ಯಾ? ಇಲ್ಲ ಮಗ, ಕೆಲಸ ಬಿಟ್ಬಿಟ್ಟೆ, ತುಂಬ ಪ್ರಾಬ್ಲಮ್. ಲೋ, ಇದಲ್ಲ ಅಂದ್ರೆ ಇನ್ನೊಂದು ಟ್ರೈ ಮಾಡೋಣ ಕಣೋ, ತಲೆ ಕೆಡ್ಸ್ಕೊಬೇಡ. ಯಾವುದೋ ಬಿಸ್ನೆಸ್ ಮಾಡೋಣ, ಅದನ್ನ ಮಾಡೋಣ ಬಿಡೋ. ಸರಿ, ಅದನ್ನೇ ಮಾಡೋಣ ಬಿಡು.